ಕರ್ನಾಟಕ ಅನ್ನೋರ್ಗೆ ಗುರುತು ಏನು ಅಂತ ಕೇಳಿದ್ರೆ ಎಲ್ರು ಹೇಳೋದು ಒಂದೇ, ಅದೇ ವಿಧಾನಸೌಧ. ಆ ಕಟ್ಟಡ ಕಟ್ಟಿದ ನಾಯಕ ಯಾರು ಗೊತ್ತಾ ನಿಮ್ಗೆ? ಕರ್ನಾಟಕದ ಮೊದಲ ಮುಖ್ಯಮಂತ್ರಿ, ಜನನಾಯಕ ಕೆಂಗಲ್ ಹನುಮಂತಯ್ಯ. ಇವರು 1956 ನವೆಂಬರ್ 1ನೇ ತಾರೀಕು ಕರ್ನಾಟಕ ರಾಜ್ಯ ಹುಟ್ಟಿದ ದಿನ. ಆ ಸಮಯದಲ್ಲಿ ಮೈಸೂರು ರಾಜ್ಯ ಅಂತ ಕರ್ನಾಟಕನ ಕರಿತಾ ಇದ್ರು. ಆ ಹೊಸ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದವರು ಕೆಂಗಲ್ ಹನುಮಂತಯ್ಯನವರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೆಂಗಲ್ ಗ್ರಾಮದಲ್ಲಿ ಹುಟ್ಟಿದಂತ ಇವರು ಸಾಧಾರಣ ಕುಟುಂಬದಿಂದ ಬಂದವರು. ತಮ್ಮ ಶ್ರಮದಿಂದ ದೊಡ್ಡ ನಾಯಕನಾಗಿ ಬೆಳೆದವರು. ಅವರ ಆಡಳಿತದಲ್ಲಿ ರಾಜ್ಯಕ್ಕೆ ಹೊಸ ದಿಕ್ಕು ಸಿಕ್ತು. ಶಿಕ್ಷಣ, ರಸ್ತೆ, ಅಭಿವೃದ್ಧಿ ಎಲ್ಲದರಲ್ಲೂ ಬದಲಾವಣೆ ತಗೊಂಡ್ರು. ಆದ್ರೆ ಇವರ ಹೆಸರು ಕೇಳಿದಾಗ ನೆನಪಾಗೋ ದೊಡ್ಡ ಸಾಧನೆ ಒಂದೇ, ವಿಧಾನಸೌಧ. ಇವತ್ತು ನಾವು ಹೆಮ್ಮೆಯಿಂದ ನೋಡುವ ಆ ಕಟ್ಟಡ, ಅದು ಅವರ ಕನಸು, ಅವರ ದೃಢ ನಿಶ್ಚಯ. ಇವತ್ತು ನಾವು ಕಾಣ್ತಿರೋ ಕರ್ನಾಟಕ ಇಂಥ ನಾಯಕರ ಕನಸಿನ ಫಲ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಒಬ್ಬರು ನಾಯಕರಲ್ಲ, ಅವರು ಒಬ್ರು ಇತಿಹಾಸ. ಎಲ್ರಿಗೂ ನಮಸ್ಕಾರ.